ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮಂಗಳೂರಿನಲ್ಲಿ ನನ್ನ ಕಚೇರಿ ಇದ್ದಾಗ ಒಬ್ಬರು ಲೇಡಿ ಪೊಲೀಸ್ನವರು ನಮ್ಮ ಕಚೇರಿಗೆ ಬರ್ತಾರೆ. ಬಂದು ಆದ ನಂತರ ಅವರು ಅವರ ಜಾತಕದ ಸಮಯ ಮತ್ತು ದಿನಾಂಕವನ್ನು ತಿಳಿಸಿ ಕೆಲವೊಂದು ವಿಚಾರಗಳನ್ನು ಕೇಳ್ತಾರೆ. ಅವರ ಜನ್ಮ ಸಮಯ 20/10/82 9:42 AM, ಅನುರಾಧ ನಕ್ಷತ್ರ, 3ನೇ ಪಾದ, ಬುಧವಾರ. ಇವರ ಜಾತಕದ ಲಗ್ನ ಕುಂಡಲಿ ಈ ಥರ ಇದೆ. ವೃಶ್ಚಿಕ ಲಗ್ನ, ಲಗ್ನದಲ್ಲಿ ಕುಜ ಮತ್ತು ಚಂದ್ರ, ಧನಸ್ಸು ರಾಶಿಯಲ್ಲಿ ಕೇತು, ಮಾಂದಿ, ಅಷ್ಟಮವಾದಂಥ ಮಿಥುನ ರಾಶಿಯಲ್ಲಿ ರಾಹು, ಬುಧ ಮತ್ತು ಶುಕ್ರ 11ನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿದ್ದಾರೆ. ಗುರು, ಶನಿ, ರವಿ 12ನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ಇದ್ದಾರೆ. ಇವರ ಪ್ರಶ್ನೆ ಕೇಳಿದ್ದು ಅಂತಂದರೆ, ನಾನು ಒಬ್ಬ ಹುಡುಗನನ್ನು ಪ್ರೀತಿಸ್ತಾ ಇದ್ದೇನೆ, ಅವನನ್ನು ಮದುವೆ ಆಗ್ಬೋದಾ ಅಂತೇಳಿ ಕೇಳಿದರು. ಇವರ ಜಾತಕ ವಿಶ್ಲೇಷಣೆಯನ್ನು ನೋಡಿದಾಗ ಪ್ರೀತಿ ಪ್ರೇಮಕ್ಕೆ ಕಾರಣ ಲಗ್ನದಿಂದ 5ನೇ ಮನೆ, 5ನೇ ಮನೆಯ ಅಧಿಪತಿ ಗುರು ವ್ಯಯಸ್ಥಾನದಲ್ಲಿರೋದ್ರಿಂದ, 5ನೇ ಅಧಿಪತಿ ಗುರು ಆಗಿರೋದ್ರಿಂದ ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿದ್ದಾರೆ. ಆದರೆ ಸಪ್ತಮಾಧಿಪತಿ ಶುಕ್ರ ಅಂದರೆ ಹುಡುಗನ ಸ್ಥಾನ ನೀಚನಾಗಿ ಇದ್ದರಿಂದ ಇವರಿಂದ 2 ಲಕ್ಷಗಳವರೆಗೆ ಆಗಾಗ್ಗೆ ಹಣ ತೆಗೆದುಕೊಂಡು ಖರ್ಚು ಮಾಡಿಕೊಂಡಿದ್ದಾನೆ. ಕಡೆಯಲ್ಲಿ ಇವರು ಹೆಂಗೋ ಆತ ನನ್ನ ಮದುವೆ ಆಗ್ತಾನೆ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಆಗ ಒಂದು ಮಾತು ನನಗೆ ತಿಳಿಸ್ತಾರೆ. ಆತ ನನಗೆ ಮನೆ ಬರ್ಕೊಡು ಅಂತ ಕೇಳ್ತಾ ಇದ್ದಾನೆ. ಮನೆ ಬರ್ಕೊಡ್ಬೇಕಾ ಬೇಡವೋ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲಿ ಇವರ ಜಾತಕದ ವಿಶ್ಲೇಷಣೆಯನ್ನು ನೋಡುವಾಗ ನನಗೆ ಆ ಮಾತು ಕೇಳಿ ಸ್ವಲ್ಪ ಶಾಕ್ ಆಯಿತು. ಲಗ್ನದಿಂದ 4ನೇ ಅಧಿಪತಿ ಆಸ್ತಿ ವಿಚಾರಕ್ಕೆ ಅಥವಾ ಮನೆ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರಗಳು ಬರ್ತದೆ. ವೃಶ್ಚಿಕ ಲಗ್ನದಿಂದ 4ನೇ ಮನೆ ಕುಂಭರಾಶಿ, ಕುಂಭರಾಶಿ ಅಧಿಪತಿ ಶನಿ ಭಗವಾನರು ವ್ಯಯಸ್ಥಾನದಲ್ಲಿ ಇದ್ದಾರೆ, 12ನೇ ಸ್ಥಾನದಲ್ಲಿ ಇದ್ದಾರೆ. ಇನ್ನು ಮನೆಕಾರಕನಾದಂಥ ಶುಕ್ರ 11ನೇ ಮನೆಯಲ್ಲಿ ನೀಚನಾಗಿ ಇದ್ದಾರೆ. ಅಂದರೆ ಇವರು ಮನೆಯನ್ನು ಬರ್ಕೊಟ್ಟರೂ ಸಹ ಆತನನ್ನು ಮದುವೆ ಆಗಲಿಕ್ಕೆ ಆಗಲ್ಲ. ಇವರ ಲವ್ ಮ್ಯಾರೇಜ್ ಸಕ್ಸಸ್ ಆಗೋದಿಲ್ಲ. ಯಾಕೆಂದರೆ ಪಂಚಮಾಧಿಪತಿಯಾದಂಥ ಗುರುವಿಗೆ ಶನಿ ಭಗವಾನರ ಸಂಬಂಧ ಅಥವಾ ಜೊತೆ ಇರೋದ್ರಿಂದ ಇವರಿಗೆ ಲವ್ ಮ್ಯಾರೇಜ್ ಆಗೋದಿಲ್ಲ. ಇನ್ನು ವಿವಾಹಕಾರಕ ಅಥವಾ ಕಳತ್ರಕಾರಕ ಶುಕ್ರ ಕನ್ಯಾ ರಾಶಿಯಲ್ಲಿ ನೀಚನಾಗೋದ್ರಿಂದ ಇವರಿಗೆ ಅಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಬಲ ಇರೋದಿಲ್ಲ, ಮೋಸ ಆಗುತ್ತೆ. ಇನ್ನು ಲಗ್ನದಿಂದ ಕುಜ 7ಮ ಸ್ಥಾನ ವೃಷಭ ರಾಶಿಯನ್ನು ನೋಡೋದ್ರಿಂದ, ಅಷ್ಟಮದಲ್ಲಿ ರಾಹು ಇದ್ದು ರಾಹುವನ್ನು ಸಹ ಕುಜ ನೋಡೋದ್ರಿಂದ ಸ್ವಲ್ಪ ಯಾವುದೇ ವಿಚಾರಗಳಲ್ಲಿ ಅಥವಾ ಈ ಮದುವೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಬೇಗ ಉದ್ವೇಗಕ್ಕೆ ಒಳಗಾಗ್ತಾರೆ. ಇವ್ರದ್ದು ಕುಜ ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ ನೇರ ಸ್ವಭಾವ, ನೇರ ವ್ಯಕ್ತಿತ್ವದ ಮನೋಭಾವ ಇವ್ರದ್ದು. ಇನ್ನು ಈ ಜಾತಕದಲ್ಲಿ ಎಲ್ಲ ಗ್ರಹಗಳು ರಾಹು ಕೇತು ಮಧ್ಯೆ ಇರೋದ್ರಿಂದ
ಈ ಜಾತಕ ಕಾಳಸರ್ಪದೋಷದ ಪ್ರಭಾವಕ್ಕೆ ಒಳಪಟ್ಟಿರೋದ್ರಿಂದ ಈ ಜಾತಕರಿಗೆ ಸಂಬಂಧಪಟ್ಟಂಥ ಸೂಕ್ತ ಪರಿಹಾರವನ್ನು ತಿಳಿಸ್ಬೇಕಾಗಿ ಬಂತು. ಇವರಿಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪ ಸಂಸ್ಕಾರ, ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸಿ ಅಂತೇಳಿ ಸಲಹೆಯನ್ನು ಕೊಟ್ಟೆ. ಹಾಗೆ ಇವರಿಗೆ ನೀವು ನಿಮ್ಮ ಹುಡುಗನಿಂದ ಈಗಾಗಲೇ ತುಂಬ ಹಣ ಕಳ್ಕೊಂಡಿದ್ದೀರಿ, ಈಗ ಮನೆಯನ್ನು ಕಳ್ಕೊತೀರಿ, ಬರ್ಕೊಡ್ಬೇಡಿ ಅಂತೇಳಿ ಸಲಹೆ ಮತ್ತು ಮಾರ್ಗದರ್ಶನವನ್ನು ಕೊಟ್ಟೆ. ಆ ರೀತಿ ನಾನು ವಿಮರ್ಶೆ ಮಾರ್ಗದರ್ಶನವನ್ನು ಕೊಡುವ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ಆ ಹುಡುಗ ಮೋಸ ಮಾಡ್ತಾ ಇರೋದು ಇವರಿಗೆ ಅರ್ಥ ಆಗಿತ್ತು. ಅಷ್ಟೊಂದು ಹಣ ತೆಗೆದುಕೊಂಡು ಯಾವಾಗಲೂ ಇವರಿಗೆ ಹಣ ಕೊಡಬೇಕು ಅಂತಕ್ಕಂಥ ಮನೋಭಾವನೆ ಆತನಿಗೆ ಬರಲಿಲ್ಲ. ಇನ್ನೂ ಹಣ ಕೇಳ್ತಾ ಇದ್ದಂತೆ. ಆ ಸಂದರ್ಭದಲ್ಲಿ ಇವರು ನಮ್ಮ ಕಚೇರಿಯಲ್ಲಿ ಭೇಟಿಯಾಯಿತು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.